ಈ ವರ್ಷ ಬರಲಿರುವ ಸಂಕ್ರಾಂತಿ ಸಾಮಾನ್ಯ ಹಬ್ಬವಲ್ಲ. ಇದು ಒಂದು ಕೆಟ್ಟದ್ದನ್ನು ಜೊತೆಯಲ್ಲಿ ತರುತ್ತಿದೆ. ಈ ಬಾರಿ ಸಂಕ್ರಾಂತಿ ಜೊತೆಗೆ ಅನುರಾಧ ನಕ್ಷತ್ರದೊಂದಿಗೆ ಬರುತ್ತದೆ. ಇಂತಹ ಗ್ರಹಸ್ಥಿತಿ ಇರುವಾಗ ಮುಖ್ಯವಾಗಿ ಗಂಡು ಮಕ್ಕಳಿಗೆ ಹೆಚ್ಚು ಅಪಾಯವಿರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಸಂಕ್ರಾಂತಿಯ ನಂತರ ಗಂಡು ಮಕ್ಕಳನ್ನು ಹೊಂದಿರುವವರು ಹೆಚ್ಚು ಜಾಗರೂಕರಾಗಿ ಇರಬೇಕು. ಏಕೆಂದರೆ ಈ ಸಂಕ್ರಾಂತಿಯ ಪ್ರಭಾವದಿಂದ ಗಂಡು ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆಗಳು ಬರುವುದು ಅಥವಾ ಅವರಿಗೆ ತಿರುಗಾಡುವಾಗ ಅನಿರೀಕ್ಷಿತವಾಗಿ ಸಂಭವಿಸುವುದು, ಆದರೆ ಸಂಭವಿಸುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಪಂಡಿತರು ಹೇಳುವ ಪ್ರಕಾರ ಈ ಗಂಡ ಯೋಗದಿಂದ ಗಂಡು ಮಕ್ಕಳ ಪ್ರಾಣಕ್ಕೆ ಈ ಅಪಾಯವಾಗುವ ಸಾಧ್ಯತೆ ಇದೆ. ಅಂದರೆ ಇದು ಎಷ್ಟು ಗಂಭೀರವಾದ ವಿಷಯ ಎಂದು ಯೋಚಿಸಿ. ಮಕ್ಕಳು ಹೇಗೋ ಮಾತು ಕೇಳುವುದಿಲ್ಲ, ಹಾಗೆ ಹೊರಗೆ ತಿರುಗಾಡುತ್ತಲೇ ಇರುತ್ತಾರೆ. ಆದರೆ ಅವರನ್ನು ಅಪಾಯಗಳಿಂದ ಕಾಪಾಡುವ ಜವಾಬ್ದಾರಿ ಮಾತ್ರ ಪೋಷಕರದ್ದು ಆಗಿರುತ್ತದೆ ಅಲ್ಲವೇ? ಮಕ್ಕಳು ನಿಮ್ಮ ಮಾತು ಕೇಳದಿರಬಹುದು, ಅವರು ಆಕ್ರಮಣಕಾರಿಯಾಗಿ ವರ್ತಿಸಬಹುದು. ಆದರೆ ಯಾವ ತಾಯಿಯೂ ತನ್ನ ಮಗು ಕಷ್ಟದಲ್ಲಿ ಇರಬೇಕೆಂದು ಬಯಸುವುದಿಲ್ಲ. ಆದ್ದರಿಂದ ಈ ಸಂಕ್ರಾಂತಿಯ ಕೆಟ್ಟದ್ದನ್ನು ನಿವಾರಿಸಲು, ನಿಮ್ಮ ಮಕ್ಕಳನ್ನು ಮುಂದಿನ ಗಂಟೆಗಳಿಂದ ರಕ್ಷಿಸಲು ಈ ಹಬ್ಬದ ದಿನದಂದು ಒಂದು ಅದ್ಭುತ ಪರಿಹಾರವನ್ನು ಮಾಡುವುದು ಬಹಳ ಅವಶ್ಯಕತೆ. ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಿದರೆ ಕೇಳದಿದ್ದರೂ ಅವರ ಒಳಿತಿಗಾಗಿ ಈ ಪರಿಹಾರಗಳನ್ನು ಮಾಡಬೇಕು. ಚಿಕ್ಕ ಮಕ್ಕಳಿದ್ದರೆ ಆರೋಗ್ಯದಲ್ಲಿ ಏರುಪೇರು ಹಾಗೆ ರಚ್ಚೆ ಇಡುವುದು ಮಾಡುತ್ತಾರೆ. ಎಲ್ಲದನ್ನು ಹೋಗಿಸಿ ನಿಮ್ಮ ಮಕ್ಕಳಿಗೆ ಆಯಸ್ಸು ಆರೋಗ್ಯವನ್ನು ಕರುಣಿಸುವಂತೆ ಅವರಿಗೆ ಯಾವುದೇ ಅಪಾಯಗಳು ಸಂಭವಿಸದಂತೆ ನೀವು ಈ ಸಂಕ್ರಾಂತಿ ಹಬ್ಬದ ದಿನವೇ ಪರಿಹಾರವನ್ನು ಮಾಡಬೇಕು. ಈ ಪರಿಹಾರವನ್ನು ನೀವು ಭೋಗಿ ಹಬ್ಬದ ದಿನ ಅಥವಾ ಸಂಕ್ರಾಂತಿ ಹಬ್ಬದ ದಿನ ಮಾಡಿ. ಈ 2 ದಿನಗಳಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡೋ ಸಮಯಕ್ಕೆ ತಕ್ಕಂತೆ ಯಾವುದಾದರೂ ಒಂದು ದಿನವನ್ನು ಆರಿಸಿಕೊಳ್ಳಿ. ಆದರೆ ಇಲ್ಲಿ ನೀವು ಖಂಡಿತವಾಗಿ ನೆನಪಿಟ್ಟುಕೊಳ್ಳಬೇಕಾದ ಒಂದು ಮುಖ್ಯ ನಿಯಮವಿದೆ. ಅದೇ ನಿಮ್ಮ ಸಂಕ್ರಾಂತಿ ಹಬ್ಬ ಮುಗಿದ ನಂತರ, ಅಂದರೆ ಕನುಮ ದಿನ ನಂತರದ ದಿನದಲ್ಲಿ ಇದನ್ನು ಮಾಡಬಾರದು. ಹಾಗಾದರೆ ಯಾವ ಸಮಯಕ್ಕೆ ಮಾಡುವುದೆಂದು ತಿಳಿಯೋಣ ಬನ್ನಿ. ಇದನ್ನು ಸಂಧ್ಯಾಕಾಲದಲ್ಲಿ ಮಾಡುವುದು ಅತ್ಯಂತ ಶ್ರೇಯಸ್ಸು. ಬೆಳಗ್ಗೆ ಆದರೆ ಸೂರ್ಯೋದಯಕ್ಕೆ ಹತ್ತಿರವಿರುವ ಸಮಯ, ಅಂದರೆ 5 ಗಂಟೆಯಿಂದ 7 ಗಂಟೆಯವರೆಗೆ ಒಳಗೆ ಮಾಡಬೇಕು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ನಂತರ ಬರುವ ಈ ಸಮಯ ಬಹಳ ಶುದ್ಧವಾಗಿರುತ್ತದೆ. ಒಂದು ವೇಳೆ ಬೆಳಗ್ಗೆ ಸಾಧ್ಯವಾಗದವರು ಅಥವಾ ಬೆಳಗ್ಗೆ ಕೆಲಸದ ಗಡಿಬಿಡಿಯಲ್ಲಿ ಮರೆತವರು ಸಂಜೆ ಸಮಯದಲ್ಲಿ, ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ 6 ಗಂಟೆಯಿಂದ ರಾತ್ರಿ 8ರ ನಡುವೆ ಈ ಪರಿಹಾರವನ್ನು ಪೂರ್ಣಗೊಳಿಸಬೇಕು. ಈ ಸಮಯದಲ್ಲಿ, ಅಂದರೆ ಹಗಲು ರಾತ್ರಿ ಸೇರಿದ ಸಂಧ್ಯಾಗಳಿಗೆ ಬಹಳ ಶಕ್ತಿಶಾಲಿ. ಆದ್ದರಿಂದಲೇ ದೃಷ್ಟಿ ದೋಷಗಳು ಹೋಗಬೇಕೆಂದರೆ, ನಕಾರಾತ್ಮಕ ಶಕ್ತಿ ದೂರವಾಗಬೇಕೆಂದರೆ, ಕೆಟ್ಟದ್ದು ಹೋಗಬೇಕು ಎಂದರೆ ಈ ಸಮಯದಲ್ಲಿ ಮಾಡಬೇಕೆಂದು ನಮ್ಮ ಹಿರಿಯರು ಪದೇ ಪದೇ ಹೇಳುತ್ತಾರೆ. ಮೊದಲಿಗೆ ನೀವು ಒಂದು ತಾಮ್ರದ ಚೊಂಬನ್ನು ತೆಗೆದುಕೊಳ್ಳಬೇಕು. ಇಲ್ಲಿ ತಾಮ್ರದ ಪಾತ್ರೆಗಳನ್ನು ಹೇಗೆ ಬಳಸಬೇಕು ಎಂಬ ಸಂದೇಹ ಬರಬಹುದು. ತಾಮ್ರದ ಲೋಹಕ್ಕೆ ಒಂದು ವಿಶೇಷವಾದ ವಿದ್ಯುತ್ಕಾಂತೀಯ ಶಕ್ತಿ ಇರುತ್ತದೆ. ಅದು ವಾತಾವರಣದಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಮತ್ತು ತರಂಗಗಳನ್ನು ಬಹಳ ವೇಗವಾಗಿ ತನ್ನೊಳಗೆ ಸೆಳೆದುಕೊಳ್ಳುತ್ತದೆ. ಆದ್ದರಿಂದಲೇ ಪೂರ್ವದಿಂದಲೂ ತೀರ್ಥ ನೀಡುವ ಪಾತ್ರೆಗಳನ್ನು ಕೂಡ ತಾಮ್ರದಿಂದ ಬಳಸುತ್ತಿದ್ದರು. ಅಂತಹ ತಾಮ್ರದ ಚೊಂಬಿನಲ್ಲಿ ಪೂರ್ತಿಯಾಗಿ ತುಂಬಿಸದೆ ಅರ್ಧದಷ್ಟು ಸಾಮಾನ್ಯ ನೀರನ್ನು ತುಂಬಿಸಬೇಕು. ಅದರಲ್ಲಿ ಮೊದಲಿಗೆ ಸ್ವಲ್ಪ ಅರಿಶಿಣ, ಉಪ್ಪು, ಕ್ರಿಮಿನಾಶಕ ಮಾತ್ರವಲ್ಲ, ಅದು ಶುಭಕ್ಕೆ ಮತ್ತು ಮಂಗಳಕ್ಕೆ ವಿಶೇಷವಾದದ್ದು. ಅನಂತರ ನಾವು ಬಟ್ಟೆ ತೊಳೆಯಲು ಬಳಸುವ ಸರ್ಫ್ ಪೌಡರ್ ಅಥವಾ ಯಾವುದೇ ಡಿಟರ್ಜೆಂಟ್ ಪೌಡರ್ ಇರುತ್ತದೆ ಅಲ್ಲವೇ, ಅದು ಸ್ವಲ್ಪ. ಇಲ್ಲಿ ಒಂದು ಸಣ್ಣ ಮ್ಯಾಜಿಕ್, ಅದೇ ಒಂದು ರಾಸಾಯನಿಕ ಕ್ರಿಯೆ ನಡೆಯುತ್ತದೆ. ಅರಿಶಿಣದಲ್ಲಿರುವ ಗುಣಗಳು ಇರುವಂತಹ ರಾಸಾಯನಿಕಗಳೊಂದಿಗೆ ಬೆರೆತಾಗ ಆ ನೀರು ತಕ್ಷಣವೇ ಕೆಂಪು ಬಣ್ಣಕ್ಕೆ, ಅಂದರೆ ರಕ್ತದ ಬಣ್ಣಕ್ಕೆ ತಿರುಗುತ್ತದೆ. ನಮ್ಮ ಮಾಂತ್ರಿಕ ವಿದ್ಯೆಯಲ್ಲಿ ಅಥವಾ ಉಗ್ರ ದೋಷಗಳನ್ನು ನಿವಾರಿಸುವಾಗ ಕೆಂಪು ನೀರನ್ನು ಬಳಸಲಾಗುತ್ತದೆ. ಏಕೆಂದರೆ ಅರಿಶಿಣದಿಂದ ತಯಾರಿಸಿದ ಈ ಕೆಂಪು ನೀರು ದೃಷ್ಟಿ ದೋಷಗಳನ್ನು ಮತ್ತು ಕೆಟ್ಟ ಗುಣ ಅಂತರಗಳನ್ನು ನಿವಾರಿಸಲು ಒಂದು ಅದ್ಭುತವಾದ ಆಯುಧದಂತೆ ಕೆಲಸ ಮಾಡುತ್ತದೆ.
ಇದು ನೋಡಲು ರಕ್ತದಂತೆ ಕಂಡರೂ ಅದು ಕೇವಲ ಕೆಂಪು ನೀರು, ಆದ್ದರಿಂದ ಭಯಪಡಬೇಕಾಗಿಲ್ಲ. ಆದರೆ ಈ ಬಣ್ಣವು ದೋಷವನ್ನು ನಿವಾರಿಸಲು ಬಹಳ ಮುಖ್ಯ. ಈಗ ಕೆಂಪಾದ ನೀರಿನಲ್ಲಿ ನಿಮ್ಮ ಮಗನ ಕೂದಲುಗಳನ್ನು ತೆಗೆದು ಅದರಲ್ಲಿ ಹಾಕಿ. ಕೂದಲುಗಳು ಮನುಷ್ಯನ ದೇಹದ ಒಂದು ಭಾಗವಾಗಿರುವುದರಿಂದ ಆ ವ್ಯಕ್ತಿಯ ಮೇಲಿರುವ ಎಲ್ಲ ದೋಷಗಳನ್ನು ಆ ಕೂದಲುಗಳ ಮೂಲಕ ಆ ನೀರಿಗೆ ಪ್ರವೇಶಿಸಲು ಇದು ಸಹಾಯ ಮಾಡುತ್ತದೆ. ಕೂದಲುಗಳನ್ನು ಹಾಕೋದು ಎಂದರೆ ಅವರ ದೇಹಕ್ಕೆ ತಗಲುವ ಕೆಟ್ಟದ್ದನ್ನು ಎಲ್ಲವನ್ನು ಬಂಧಿಸುವುದು. ಅದರ ನಂತರ ಅದೇ ನೀರಿನ ಒಂದು ಹಿಡಿ ಕಲ್ಲುಪ್ಪನ್ನು ಸಹ ಹಾಕಿ. ನುಣ್ಣನೆ ಉಪ್ಪಿಗಿಂತ ಕಲ್ಲು ಉಪ್ಪಿನ ಶಕ್ತಿ ಹೆಚ್ಚು. ಸಮುದ್ರದ ಗರ್ಭದಿಂದ ಹುಟ್ಟಿದ ಉಪ್ಪಿಗೆ ಗಾಳಿಯಲ್ಲಿರುವ ದೋಷಗಳನ್ನು ಮತ್ತು ಮನುಷ್ಯನ ಸುತ್ತಲಿರುವ ಅಶುದ್ಧತೆಗಳನ್ನು ಹೀರಿಕೊಳ್ಳುವ ಅದ್ಭುತ ಗುಣವಿದೆ. ಆದ್ದರಿಂದ ಉಪ್ಪನ್ನು ಹಾಕಿ. ನಂತರ 17 ಮೆಣಸುಗಳನ್ನು ತೆಗೆದುಕೊಂಡು ಅವುಗಳನ್ನು ಒರಟಾಗಿ ಜಜ್ಜಿ ಆ ನೀರಿಗೆ ಸೇರಿಸಿ. ಮೆಣಸುಗಳು ಖಾರವಾಗಿರುತ್ತವೆ, ಅವುಗಳ ಖಾರದಿಂದ ದುಷ್ಟ ಶಕ್ತಿಗಳನ್ನು ಓಡಿಸುತ್ತವೆ. ಅದೇ ರೀತಿ 13 ಒಣಮೆಣಸಿನಕಾಯಿಗಳನ್ನು ಸಹ ಆ ನೀರಿಗೆ ಹಾಕಬೇಕು. ಒಣಮೆಣಸಿನಕಾಯಿ ಶತ್ರುಗಳಿಂದ ಬರುವ ಕೆಡಕನ್ನು, ನರದೃಷ್ಟಿಯನ್ನು, ಯಾವುದೇ ಪ್ರಯೋಜನಗಳು ಆಗಿದ್ದರೂ ಅವುಗಳನ್ನು ದುಷ್ಟಶಕ್ತಿಗಳು ಪ್ರಾಣಿಸುತ್ತವೆ. ಇವೆಲ್ಲವನ್ನು ಹಾಕಿದ ನಂತರ ಈಗ ನಿಮ್ಮ ಬಲಗೈ ತೋರು ಬೆರಳಿನಿಂದ ಆ ನೀರನ್ನು ಚೆನ್ನಾಗಿ ಬೆರೆಸಿ ಮಿಶ್ರಣ ಮಾಡಿ. ಹೀಗೆ ಮಿಶ್ರಣ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ನನ್ನ ಮಗನಿಗೆ ಇರುವ ಎಲ್ಲ ಗಂಡಾಂತರಗಳು ದೂರವಾಗಬೇಕು, ಈ ಸಂಕ್ರಾಂತಿಗೆ ಇದೆಲ್ಲ ಹೋಗಬೇಕು, ನನ್ನ ಮಗನಿಗೆ ಹಿಡಿದಿರುವ ಕೆಟ್ಟ ಪೀಡೆ ಬಿಟ್ಟು ಹೋಗಬೇಕು ಎಂದು ಗಟ್ಟಿಯಾಗಿ ಸಂಕಲ್ಪ ಮಾಡಿಕೊಳ್ಳಿ. ತಾಯಿಯ ಸಂಕಲ್ಪಕ್ಕಿಂತ ಮಿಗಿಲಾದ ರಕ್ಷಣಾ ಕವಚ ಮತ್ತೊಂದಿಲ್ಲ. ಹೀಗೆ ಶಾಶ್ವತವಾಗಿ ಸಿದ್ಧಪಡಿಸಿರುವ ಕೆಂಪು ನೀರಿನ ಚೊಂಬನ್ನು ತೆಗೆದುಕೊಂಡು ನಿಮ್ಮ ಮಗನನ್ನು ಮನೆಯ ಹೊರಗೆ, ಅಂದರೆ ಹೊಸ್ತಿಲು ದಾಟಿ ಹೊರಗೆ ವರಾಂಡದಲ್ಲಿ ಅಥವಾ ಖಾಲಿ ಜಾಗದಲ್ಲಿ ಕುಳ್ಳಿಸಬೇಕು. ನಿಮ್ಮ ಮಗನ ಮುಖ ಪೂರ್ವ ದಿಕ್ಕಿಗೆ ಇರುವಂತೆ ನೋಡಿಕೊಳ್ಳಿ. ಈಗ ಆ ನೀರಿನಿಂದ ನಿಮ್ಮ ಮಗನಿಗೆ ದೃಷ್ಟಿ ತೆಗೆಯಬೇಕು. ದೃಷ್ಟಿ ತೆಗೆಯುವುದು ಎಂದರೆ ಯಾವುದೋ ಮಕ್ಕಳು ಬಳಿಯಾಗಿ ತೆಗೆಯುವುದಿಲ್ಲ, ತುಂಬ ಏಕಾಗ್ರತೆಯಿಂದ ಮಾಡಬೇಕು. ನಿಮ್ಮ ಮಗನ ತಲೆಯ ಸುತ್ತ 3 ಬಾರಿ ಬಲಗಡೆಯಿಂದ ಎಡಗಡೆಗೆ ತಿರುಗಿಸಬೇಕು. ಹೀಗೆ ಮಾಡುವುದರಿಂದ ಅವರ ಸುತ್ತ ಇರುವ ಕೆಟ್ಟ ಶಕ್ತಿಗಳನ್ನು ತೆಗೆದು ನಂತರ ಚೆಂಬನ್ನು ಹಿಡಿದುಕೊಂಡು ನಿಮ್ಮ ಮಗನ ತಲೆಯಿಂದ ಕಾಲಿನವರೆಗೆ ಮೇಲಿನಿಂದ ಕೆಳಗೆ 3 ಬಾರಿ ಇಳಿಸಿ ದೃಷ್ಟಿ ತೆಗೆಯಬೇಕು. ಹೀಗೆ ಮಾಡುವುದರಿಂದ ದೇಹದಲ್ಲಿ ನರಗಳಲ್ಲಿ ಅಡಗಿರುವ ಆಯಾಸ, ದೌರ್ಬಲ್ಯ, ನಕಾರಾತ್ಮಕ ಶಕ್ತಿ ಕಾಲುಗಳಿಂದ ಸರೋವರದವರೆಗೆ ಈ ನೀರಿಗೆ ಹಿಡಿಯುತ್ತದೆ. ದೃಷ್ಟಿ ತೆಗೆದ ತಕ್ಷಣ ಒಂದು ಕ್ಷಣ ಒತ್ತಡ ಮಾಡದೆ ನೀವು ಆ ನೀರನ್ನು ತೆಗೆದುಕೊಂಡು ಹೋಗಿ ಮನೆಗೆ ದೂರ ಇರುವ ಒಂದು ಕಾಲುವೆಗಳಲ್ಲಿ ಅಥವಾ ನಿಮ್ಮ ಮನೆಯ ಹತ್ತಿರ ಎಲ್ಲಾದರೂ ನೀರಿದ್ದರೆ ಆ ನೀರಿನಲ್ಲಿ ಹರಿಯಬೇಕು. ಇಲ್ಲಿ ನೀವು ಅತ್ಯಂತ ಜಾಗರೂಕರಾಗಿ ಇರಬೇಕಾದ ವಿಷಯವೂ ಇದೆ. ಆ ನೀರನ್ನು ಜನಸಂದಣಿಯಲ್ಲಿ, ಮಕ್ಕಳು ಆಡುವ ಜಾಗದಲ್ಲಿ, ಅದು ಮನೆಯ ಆವರಣದಲ್ಲಿರುವ ಗಿಡಗಳ ಬುಡಗಳಲ್ಲಿ ಸುರಿಯಬಾರದು. ಏಕೆಂದರೆ ಈ ನೀರಿನಲ್ಲಿ ಬಹಳ ಉಗ್ರವಾದ ನಕಾರಾತ್ಮಕ ಶಕ್ತಿ ಇರುತ್ತದೆ. ಅಪ್ಪಿತಪ್ಪಿ ಯಾರಾದರೂ ಆ ನೀರನ್ನು ತುಳಿದರೆ ಅಥವಾ ಆ ನೀರನ್ನು ಆವಿಯಾಗಿ ತಗುಲಿದರೆ ಅವರಿಗೆ ಆ ದೋಷ ಅಂಟಿಕೊಳ್ಳುವ ಅಪಾಯವಿದೆ. ಆದ್ದರಿಂದ ಡ್ರೈನೇಜ್ಗೆ ಸುರಿಯುವುದೇ ಉತ್ತಮ. ಅದು ತಕ್ಷಣವೇ ಹೋಗುತ್ತದೆ. ನೀರನ್ನು ಸುರಿದ ನಂತರ ಹಿಂದೆ ತಿರುಗಿ ನೋಡದೆ ಕಾಲು ಕೈಗಳನ್ನು ತೊಳೆದುಕೊಂಡು ಮನೆಯೊಳಗೆ ಬರಬೇಕು. ಈ ವಿಷಯವನ್ನು ಬಹಳ ಜಾಗರೂಕತೆಯಿಂದ ನೆನಪಿಟ್ಟುಕೊಳ್ಳಿ. ಇನ್ನೊಂದು ಮುಖ್ಯವಾದ ವಿಷಯ, ನಿಮ್ಮ ಮನೆಯಲ್ಲಿ ಎಷ್ಟು ಗಂಡು ಮಕ್ಕಳಿದ್ದಾರೋ ಅಷ್ಟು ಜನರಿಗೆ ಪ್ರತ್ಯೇಕವಾಗಿ ಪ್ರತ್ಯೇಕ ತಿಂಗಳಿನಲ್ಲಿ ಪ್ರತ್ಯೇಕ ಬಾರಿ ಹೀಗೆ ದೃಷ್ಟಿ ತೆಗೆಯಬೇಕು. ಒಬ್ಬರಿಗೆ ತೆಗೆದ ನೀರಿನಿಂದ ಇನ್ನೊಬ್ಬರಿಗೆ ತೆಗೆಯಬಾರದು. ಅಥವಾ ಎಲ್ಲರನ್ನು ಒಂದೇ ಬಾರಿಗೆ ಕೂರಿಸಿ ಒಂದೇ ಮಂತ್ರ ಹೇಳುತ್ತಾ ಒಂದೇ ಚೊಂಬಿನಲ್ಲಿ ತೆಗೆಯಬಾರದು. ಯಾರ ಕರ್ಮ, ಯಾರ ದೋಷ ಅವರದೇ ಆಗಿರುವುದರಿಂದ ಪ್ರತಿಯೊಬ್ಬರಿಗೂ ಸಮಯ ಮೀಸಲಿಟ್ಟು ಪರಿಹಾರ ಮಾಡಿ. ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಶಾಲೆಗೆ ಮತ್ತು ಕಾಲೇಜುಗಳಿಗೆ ರಜೆ ಇರುವುದರಿಂದ ಮಕ್ಕಳು ಮನೆಯಲ್ಲಿ ಇರುತ್ತಾರೆ. ಆದರೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದ ಕಾರಣದಿಂದ ಅಥವಾ ಉದ್ಯೋಗದ ಕಾರಣದಿಂದ ಹಾಸ್ಟೆಲ್ಗಳಲ್ಲಿ ಅಥವಾ ಬೇರೆ ಊರಿನಲ್ಲಿ ಇದ್ದರೂ ಸಹ ಸಾಧ್ಯವಾದಷ್ಟು ಅವರನ್ನು ಈ ಹಬ್ಬಕ್ಕೆ ಮನೆಗೆ ಕರೆಸಿಕೊಳ್ಳಿ. ಬಲವಂತವಾಗಿ ಆದರೂ ಸರಿ ಅವರನ್ನು ಕರೆಸಿ ಈ ಪರಿಹಾರವನ್ನು ಮಾಡಿ. ಏಕೆಂದರೆ ಅವರ ಪ್ರಾಣಕ್ಕೆ ಬರುವ ತೊಂದರೆ ಅಥವಾ ಅಕಸ್ಮಾತಾಗಿ ಬರುವ ಅಪಾಯಗಳನ್ನು ತಪ್ಪಿಸಲು ಇದು ಬಹಳ ಅವಶ್ಯಕ.
ಪೋಷಕರಾಗಿ ಅವರ ಕ್ಷೇಮಕ್ಕಾಗಿ ನೀವು ಇಷ್ಟಾದರೂ ಮಾಡುವುದಿಲ್ಲವೇ? ಖಂಡಿತ ಮಾಡಬೇಕು. ಒಂದು ವೇಳೆ ಅವರು ಬರಲು ಸಾಧ್ಯವಾಗದಿದ್ದರೆ ಕನಿಷ್ಠ ಅವರ ಫೋಟೋಗೆ ದೃಷ್ಟಿ ತೆಗೆದು ಈ ಪರಿಹಾರವನ್ನು ಮಾಡಿ. ಆ ಜಗನ್ಮಾತೆಯನ್ನು ಮನಸ್ಸಾರೆ ಪ್ರಾರ್ಥಿಸಿ. ಆದರೆ ವಿಶೇಷವಾಗಿ ಮಾಡುವುದರಿಂದ ಸಿಗುವ ಫಲಿತಾಂಶಗಳು 100ಕ್ಕೆ 100 ಪಾಲು ಇರುತ್ತದೆ. ಈ ಪರಿಹಾರದ ಜೊತೆಗೆ ಮತ್ತೊಂದು ಮುಖ್ಯವಾದ ಕೆಲಸವನ್ನು ಸಹ ನೀವು ಈ ಸಂಕ್ರಾಂತಿಗೆ ಮಾಡಬೇಕಾಗುತ್ತದೆ. ಏನಿಲ್ಲ, ಈ ಹಬ್ಬದ ದಿನ ಎಳ್ಳು ದಾನ ಮಾಡಿ. ಅಂದರೆ ಬರೀ ಎಳ್ಳು ಅಲ್ಲದೆ ಬೆಲ್ಲದೊಂದಿಗೆ ಸೇರಿಸಿ ಕೊಡಿ. ಈ ಸಂಕ್ರಾಂತಿ ದಿನದಂದು ಎಳ್ಳು ಮತ್ತು ಬೆಲ್ಲವನ್ನು ಸೇರಿಸಿ ಬ್ರಾಹ್ಮಣರಿಗೆ ನಿಮ್ಮ ಮಗನ ಹೆಸರಿನಲ್ಲಿ ಅವನ ಗೋತ್ರ ನಾಮಗಳೊಂದಿಗೆ ಸಂಕಲ್ಪ ಹೇಳಿಕೊಂಡು ದಾನ ನೀಡಬೇಕು. ಆದರೆ ಈ ದಿನಗಳಲ್ಲಿ ಎಳ್ಳು ದಾನ ಮಾಡಿದರೆ ಅದು ಶನಿದಾನ ಎಂದು ಹೆದರಿ ಅಥವಾ ಇತರ ಕಾರಣಗಳಿಂದ ತೆಗೆದುಕೊಳ್ಳಲು ಎಲ್ಲ ಬ್ರಾಹ್ಮಣರು ಒಪ್ಪಿಕೊಳ್ಳುವುದಿಲ್ಲ. ಒಂದು ವೇಳೆ ಬ್ರಾಹ್ಮಣರು ಸಿಗದಿದ್ದರೆ ಅಥವಾ ಅವರು ನಿರಾಕರಿಸಿದರೆ ನೀವು ಚಿಂತಿಸಬೇಕಾಗಿಲ್ಲ. ಅದಕ್ಕೆ ಪರ್ಯಾಯವಾಗಿ ಚೆನ್ನಾಗಿ ನಿಮ್ಮ ಮನೆಯಲ್ಲಿ ಎಳ್ಳು ಬೆಲ್ಲ ಸೇರಿಸಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ತಯಾರಿಸಿ ಆ ಉಂಡೆಗಳನ್ನು ನಿಮ್ಮ ಮಗನ ಕೈಯಿಂದಲೇ ಬಡವರಿಗೆ ಅಥವಾ ಬಡ ಮಕ್ಕಳಿಗೆ ಹಂಚಿ. ಅವರಿಗೆ ಕೊಡುವಾಗ ಇದು ಗ್ರಹದೋಷ ನಿವಾರಣೆಗೆ ನೀಡುತ್ತಿರುವ ದಾನ ಎಂದು ಹೇಳುವ ಅಗತ್ಯವಿಲ್ಲ. ಹಬ್ಬದ ದಿನ ತಿಂಡಿ ಕೊಡುತ್ತಿದ್ದೇವೆ ಎಂದು ಹೇಳಿ ಪ್ರೀತಿಯಿಂದ ನೀಡಿ. ಅವರು ಸಂತೋಷದಿಂದ ತಿಂದರೆ ಅತೃಪ್ತಿ ನಿಮ್ಮ ಮಗನಿಗೆ ರಕ್ಷೆಯಾಗುತ್ತದೆ. ಹಸಿದವರಿಗೆ ಆಹಾರ ನೀಡಿದ ಸಿಗುವ ಪುಣ್ಯ ಯಾವುದೇ ಹೋಮ ಹವನ ಮಾಡಿದರೂ ಸಿಗುವುದಿಲ್ಲ. ಹೀಗೆ ಮಾಡುವುದರಿಂದ ನಿಮ್ಮ ಮಕ್ಕಳ ಮೇಲಿರುವ ಸಂಕ್ರಾಂತಿಯ ಗಂಡಗ್ರಹ ದೋಷ ದೃಷ್ಟಿದೋಷಗಳು ಎಲ್ಲವೂ ನಾಶವಾಗುತ್ತದೆ. ಈ ಪರಿಹಾರವನ್ನು ಮಾಡುವುದರಿಂದ ಸಿಗುವ ಫಲಿತಾಂಶಗಳು ಅದ್ಭುತವಾಗಿರುತ್ತವೆ. ಒಂದು ವೇಳೆ ನಿಮ್ಮ ಮಕ್ಕಳ ಮೇಲೆ ಯಾರಾದರೂ ಏನಾದರೂ ಪ್ರಯೋಗ ಮಾಡಿದರೆ ನಿಮ್ಮ ಏಳಿಗೆಯನ್ನು ನೋಡಲಾಗದೆ ಬಂಧುಗಳು ಅಥವಾ ನೆರೆಹೊರೆಯವರು ಅಳುವಿನಿಂದ ಉಂಟಾದ ಕಂದ ದೃಷ್ಟಿ ಅಂದರೆ ಯಾವುದೇ ನರದೃಷ್ಟಿ ಇದ್ದರೆ ಅವೆಲ್ಲವೂ ಈ ಪರಿಹಾರದಿಂದ ಮಾಯವಾಗುತ್ತವೆ. ಹೀಗೆ ಮಾಡುವುದರಿಂದ ನಿಮ್ಮ ಮಕ್ಕಳಿಗೆ ಮುಂದಿನ ಅಪಾಯಗಳು ತಪ್ಪಿಸಲು ಇದು ಬಹಳ ಅವಶ್ಯಕ. ಪೋಷಕರಾಗಿ ಅವರ ಕ್ಷೇಮಕ್ಕಾಗಿ ನೀವು ಇಷ್ಟಾದರೂ ಮಾಡುವುದಿಲ್ಲವೇ? ಖಂಡಿತ ಮಾಡಬೇಕು. ಒಂದು ವೇಳೆ ಅವರು ಬರಲು ಸಾಧ್ಯವಾಗದಿದ್ದರೆ ಕನಿಷ್ಠ ಅವರ ಫೋಟೋಗೆ ದೃಷ್ಟಿ ತೆಗೆದು ಈ ಪರಿಹಾರವನ್ನು ಮಾಡಿ. ಆ ಜಗನ್ಮಾತೆಯನ್ನು ಮನಸ್ಸಾರೆ ಪ್ರಾರ್ಥಿಸಿ. ಆದರೆ ವಿಶೇಷವಾಗಿ ಮಾಡುವುದರಿಂದ ಸಿಗುವ ಫಲಿತಾಂಶಗಳು 100ಕ್ಕೆ 100 ಪಾಲು ಇರುತ್ತದೆ. ಈ ಪರಿಹಾರದ ಜೊತೆಗೆ ಮತ್ತೊಂದು ಮುಖ್ಯವಾದ ಕೆಲಸವನ್ನು ಸಹ ನೀವು ಈ ಸಂಕ್ರಾಂತಿಗೆ ಮಾಡಬೇಕಾಗುತ್ತದೆ. ಏನಿಲ್ಲ, ಈ ಹಬ್ಬದ ದಿನ ಎಳ್ಳು ದಾನ ಮಾಡಿ. ಅಂದರೆ ಬರೀ ಎಳ್ಳು ಅಲ್ಲದೆ ಬೆಲ್ಲದೊಂದಿಗೆ ಸೇರಿಸಿ ಕೊಡಿ. ಈ ಸಂಕ್ರಾಂತಿ ದಿನದಂದು ಎಳ್ಳು ಮತ್ತು ಬೆಲ್ಲವನ್ನು ಸೇರಿಸಿ ಬ್ರಾಹ್ಮಣರಿಗೆ ನೀವು ಮಗನ ಹೆಸರಿನಲ್ಲಿ ಅವನ ಗೋತ್ರ ನಾಮಗಳೊಂದಿಗೆ ಸಂಕಲ್ಪ ಹೇಳಿಕೊಂಡು ದಾನ ನೀಡಬೇಕು. ಆದರೆ ಈ ದಿನಗಳಲ್ಲಿ ಎಳ್ಳು ದಾನ ಮಾಡಿದರೆ ಅದು ಶನಿದಾನ ಎಂದು ಹೆದರಿ ಅಥವಾ ಇತರ ಕಾರಣಗಳಿಂದ ತೆಗೆದುಕೊಳ್ಳಲು ಎಲ್ಲ ಬ್ರಾಹ್ಮಣರು ಒಪ್ಪಿಕೊಳ್ಳುವುದಿಲ್ಲ. ಒಂದು ವೇಳೆ ಬ್ರಾಹ್ಮಣರು ಸಿಗದಿದ್ದರೆ ಅಥವಾ ಅವರು ನಿರಾಕರಿಸಿದರೆ ನೀವು ಚಿಂತಿಸಬೇಕಾಗಿಲ್ಲ. ಅದಕ್ಕೆ ಪರ್ಯಾಯವಾಗಿ ಚೆನ್ನಾಗಿ ನಿಮ್ಮ ಮನೆಯಲ್ಲಿ ಎಳ್ಳು ಬೆಲ್ಲ ಸೇರಿಸಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ತಯಾರಿಸಿ ಆ ಉಂಡೆಗಳನ್ನು ನಿಮ್ಮ ಮಗನ ಕೈಯಿಂದಲೇ ಬಡವರಿಗೆ ಅಥವಾ ಬಡ ಮಕ್ಕಳಿಗೆ ಹಂಚಿ. ಅವರಿಗೆ ಕೊಡುವಾಗ ಇದು ಗ್ರಹ ದೋಷ ನಿವಾರಣೆಗೆ ನೀಡುತ್ತಿರುವ ದಾನ ಎಂದು ಹೇಳುವ ಅಗತ್ಯವಿಲ್ಲ. ಹಬ್ಬದ ದಿನ ತಿಂಡಿ ಕೊಡುತ್ತಿದ್ದೇವೆ ಎಂದು ಹೇಳಿ ಪ್ರೀತಿಯಿಂದ ನೀಡಿ. ಅವರು ಸಂತೋಷದಿಂದ ತಿಂದರೆ ಅತೃಪ್ತಿ ನಿಮ್ಮ ಮಗನಿಗೆ ರಕ್ಷೆಯಾಗುತ್ತದೆ. ಹಸಿದವರಿಗೆ ಆಹಾರ ನೀಡಿದ ಸಿಗುವ ಪುಣ್ಯ ಯಾವುದೇ ಹೋಮ ಹವನ ಮಾಡಿದರೂ ಸಿಗುವುದಿಲ್ಲ. ಹೀಗೆ ಮಾಡುವುದರಿಂದ ನಿಮ್ಮ ಮಕ್ಕಳ ಮೇಲಿರುವ ಸಂಕ್ರಾಂತಿಯ ಗಂಡಗ್ರಹ ದೋಷ ದೃಷ್ಟಿದೋಷಗಳು ಎಲ್ಲವೂ ನಾಶವಾಗುತ್ತದೆ. ಈ ಪರಿಹಾರವನ್ನು ಮಾಡುವುದರಿಂದ ಸಿಗುವ ಫಲಿತಾಂಶಗಳು ಅದ್ಭುತವಾಗಿರುತ್ತವೆ. ಒಂದು ವೇಳೆ ನಿಮ್ಮ ಮಕ್ಕಳ ಮೇಲೆ ಯಾರಾದರೂ ಏನಾದರೂ ಪ್ರಯೋಗ ಮಾಡಿದರೆ ನಿಮ್ಮ ಏಳಿಗೆಯನ್ನು ನೋಡಲಾಗದೆ ಬಂಧುಗಳು ಅಥವಾ ನೆರೆಹೊರೆಯವರು ಅಳುವಿನಿಂದ ಉಂಟಾದ ಕಂದ ದೃಷ್ಟಿ ಅಂದರೆ ಯಾವುದೇ ನರದೃಷ್ಟಿ ಇದ್ದರೆ ಅದೆಲ್ಲವೂ ಈ ಪರಿಹಾರದಿಂದ ಮಾಯವಾಗುತ್ತದೆ. ಹೀಗೆ ಮಾಡುವುದರಿಂದ ನಿಮ್ಮ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಯಾವುದೇ ಅನಾರೋಗ್ಯಗಳು ಹತ್ತಿರ ಸುಳಿಯುವುದಿಲ್ಲ. ಮುಖ್ಯವಾಗಿ ಸಂಕ್ರಾಂತಿಯಿಂದ ಉಂಟಾದ ಈ ಗಂಡಯೋಗದಿಂದ ಬರುವ ಕ್ರೀಡೆಗಳು ಅಂದರೆ ಅಕಾಲ ಮೃತ್ಯು, ಭಯ, ವಾಹನ ಅಪಘಾತಗಳು, ನೀರಿನ ಗಂಡಗಳು, ಅಗ್ನಿ ಅವಘಾತಗಳು ಇಂತಹ ಪ್ರಾಣಾಪಾಯದಿಂದ ಅಪಾಯಗಳು ತಪ್ಪುತ್ತವೆ. ವಿದ್ಯಾರ್ಥಿಗಳು ಏಕಾಗ್ರತೆ ಸಿಗದೆ ಕಷ್ಟಪಡುತ್ತಿದ್ದರೆ ಪರಿಹಾರದ ನಂತರ ಅವರಲ್ಲಿ ಉತ್ತಮ ಬದಲಾವಣೆ ಬಂದು ನಿಲ್ಲುತ್ತದೆ. ಉತ್ತಮ ಸಾಧನೆ ಮಾಡುತ್ತಾರೆ. ಒಂದು ವೇಳೆ ಉದ್ಯೋಗ ಮಾಡುವವರಾಗಿದ್ದರೆ ಉದ್ಯೋಗದಲ್ಲಿ ಉನ್ನತ ಸ್ಥಾನವನ್ನು ಪಡೆಯುತ್ತಾರೆ. ಸಹಪಾಠಿಗಳ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಹೊಂದುತ್ತಾರೆ. ಆದಿ ಸ್ಥಳದಲ್ಲಿರುವ
ರಾಜಕೀಯಗಳು ಕಡಿಮೆಯಾಗಿ ಅಧಿಕಾರಿಗಳ ಮೆಚ್ಚುಗೆ ಪಡೆಯುತ್ತಾರೆ. ಅವರಿಗೆ ಶಿಖರದಲ್ಲಿ ಪ್ರಮೋಷನ್ಗಳು ಬರುವುದು, ಸಂಬಳ ಹೆಚ್ಚಾಗುವುದು, ಆದಾಯ ಹೆಚ್ಚಾಗುವುದು ಮುಂತಾದ ಶುಭ ಫಲಿತಾಂಶಗಳನ್ನು ಕಣ್ಣಾರೆ ನೋಡುತ್ತಾರೆ. ಇದು ಮಕ್ಕಳ ಅಭಿವೃದ್ಧಿ ಹೊಂದುತ್ತಾರೆ. ಸಮಾಜದಲ್ಲಿ ಉತ್ತಮ ಹೆಸರು ಮತ್ತು ಪ್ರತಿಷ್ಠೆಯನ್ನು ಗಳಿಸುತ್ತಾರೆ. ಇನ್ನು ಕೆಲವು ಮಕ್ಕಳು ಇರುತ್ತಾರೆ, ಅವರು ವಯಸ್ಸಿಗೆ ತಕ್ಕಂತೆ ಬೆಳೆಯುವುದಿಲ್ಲ, ಸರಿಯಾಗಿ ಆಹಾರ ಸೇವಿಸುವುದಿಲ್ಲ, ಯಾವಾಗಲೂ ನಿತ್ರಾಣರಾಗಿರುತ್ತಾರೆ, ಪೋಷಕರಿಗೆ ನೋವುಂಟು ಮಾಡುತ್ತಾರೆ, ಬೆಳೆಯುತ್ತಾರೆ. ಅವರ ಮುಖದಲ್ಲಿ ಕಾಂತಿ ಬರುವುದರಿಂದ ಮಕ್ಕಳಿರುವ ಪ್ರತಿಯೊಬ್ಬ ತಾಯಿಯೂ ಈ ಸಂಕ್ರಾಂತಿಗೆ ನಿರ್ಲಕ್ಷ್ಯ ಮಾಡದೆ, ಸೋಂಬಾರಿತನದಿಂದ ಮಾಡದಿದ್ದರೆ ಏನಾಗುತ್ತದೆ ಎಂಬ ನಿರ್ಲಕ್ಷ್ಯ ಮಾಡದೆ ಈ ಸಣ್ಣ ಕೆಲಸವನ್ನು ಪೂರ್ಣಗೊಳಿಸಿ. ನಿಮ್ಮ ಮಕ್ಕಳನ್ನು ರಕ್ಷಿಸುವ ಜವಾಬ್ದಾರಿ ನಿಮ್ಮದೇ. ನಿಮ್ಮ ಕೈಗಳಿಂದ ಈ ಪರಿಹಾರವನ್ನು ಮಾಡಿ ನಿಮ್ಮ ಮಕ್ಕಳೊಂದಿಗೆ ಸುಖ ಸಂತೋಷದಿಂದ, ಆರೋಗ್ಯದಿಂದ, ಧೈರ್ಯದಿಂದ ಜೀವಿಸಿ. ಅಲ್ಲದೆ ಸ್ನೇಹಿತರೆ, ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಎಲ್ಲರಿಗೂ ಶೇರ್ ಮಾಡಿ. ಇದರಿಂದ ನೀವು ಅವರ ಮಕ್ಕಳ ಯೋಗಕ್ಷೇಮಕ್ಕೆ ಪರೋಕ್ಷವಾಗಿ ಸಹಾಯ ಮಾಡಿದಂತಾಗುತ್ತದೆ. ಸಂಕ್ರಾಂತಿ ಹಬ್ಬದ ದಿನದಂದು ನಮ್ಮ ಮನೆಗೆ ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸಲು ಕೆಲವು ವಿಶೇಷ ವಸ್ತುಗಳನ್ನು ಖರೀದಿಸಿ ತರಬೇಕು ಎಂದು ಶಾಸ್ತ್ರದಲ್ಲಿ ಹೇಳುತ್ತದೆ. ಈ ಪವಿತ್ರ ದಿನದಂದು ನೀವು ಮನೆಗೆ ತರುವ ಕೆಲವು ವಸ್ತುಗಳು ಆ ವರ್ಷವಿಡೀ ಅದೃಷ್ಟ ಮತ್ತು ಐಶ್ವರ್ಯವನ್ನು ತರುತ್ತದೆ. ಅದರಲ್ಲಿ ಮೊದಲು ಮತ್ತು ಅತ್ಯಂತ ಪ್ರಮುಖವಾದದ್ದು ಕುಂಕುಮ. ಈ ಸಂಕ್ರಾಂತಿ ಹಬ್ಬದ ದಿನದಂದು ಹೊಸ ಕುಂಕುಮ ಖರೀದಿಸಿ ಮನೆಗೆ ತನ್ನಿ. ಕುಂಕುಮ ಕೇವಲ ಅಲಂಕಾರಿಕ ವಸ್ತುವಲ್ಲ, ಸ್ತ್ರೀಯರ ಸೌಭಾಗ್ಯಕ್ಕೆ ಮತ್ತು ಮಂಗಳಕರ ದಾಂಪತ್ಯಕ್ಕೆ ಇದು ಪ್ರತೀಕ. ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಗೆ ಕುಂಕುಮ ಅರ್ಚನೆ ಎಂದರೆ ಬಹಳ ಇಷ್ಟ. ಇದರಿಂದ ಸಂಕ್ರಾಂತಿ ದಿನದಂದು ಹೊಸ ಕುಂಕುಮವನ್ನು ಖರೀದಿಸಿ ತಂದು ಆ ಕುಂಕುಮದಿಂದ ದೇವಿಗೆ ಪೂಜೆ ಮಾಡಿದರೆ ಇಂತಹ ಸುಮಂಗಲಿ ಯೋಗ ಪ್ರಾಪ್ತವಾಗುತ್ತದೆ. ಎಂತಹ ಆರ್ಥಿಕ ತೊಂದರೆಗಳು ಇದ್ದರೂ ಕರಗಿ ಹೋಗುತ್ತವೆ. ಪತಿ ಆರೋಗ್ಯದಿಂದ ಚೆನ್ನಾಗಿರಬೇಕು ಮತ್ತು ಮನೆ ಕಳೆ ಕಟ್ಟಿರಬೇಕು ಅಂದರೆ ಈ ಸಣ್ಣ ಕೆಲಸವನ್ನು ತಪ್ಪದೆ ಮಾಡಿ. ಅಲ್ಲದೆ ಈ ದಿನ ನೀವು ಮನೆಗೆ ತರಬೇಕಾದ ಎರಡನೇ ವಸ್ತು ಬಿಳಿ ಎಳ್ಳು. ಸಂಕ್ರಾಂತಿಗೆ ಎಲ್ಲೋ ಹೋಗಿರುವ ಅವಿನಾಭಾವ ಸಂಬಂಧ ಎಲ್ಲರಿಗೂ ತಿಳಿದಿದೆ. ಎಳ್ಳು ಇಲ್ಲದೆ ಸಂಕ್ರಾಂತಿ ಹಬ್ಬ ಇಲ್ಲ. ಜ್ಯೋತಿಷ್ಯದ ಪ್ರಕಾರ 7 ದೋಷಗಳನ್ನು ನಿವಾರಿಸುವಲ್ಲಿ ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತದೆ. ಮುಖ್ಯವಾಗಿ ಬಿಳಿ ಎಳ್ಳು ಲಕ್ಷ್ಮೀಕಾರಕ ಎಂದು ಹೇಳಲಾಗುತ್ತದೆ. ಈ ಹಬ್ಬದ ದಿನ ದೇವರ ಕೋಣೆಯಲ್ಲಿ ಇಟ್ಟು ಪೂಜಿಸುವುದರಿಂದ ಶನಿ ಪ್ರಭಾವದ ಜೊತೆಗೆ ರಾಹುಕೇತುಗಳಿಂದ ಉಂಟಾಗುವ ನಕಾರಾತ್ಮಕ ಪರಿಣಾಮಗಳನ್ನು ಸಹ ದೂರವಾಗಿಸಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ. ಧನ್ಯವಾದಗಳು.